ಮೋದಿ ಅವರ ಕಾಲದಲ್ಲಿ ಬಂತು ಯಾರಿದ್ದಿದ್ರು ಬರ್ತಿತ್ತು. ಇವರೊಂದು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ರು. ಒಬ್ಬೊಬ್ಬ ಶಿಕ್ಷಕನಿಗೂ ಹೇಳಬೇಕು, ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ಮೇಲೆ ತುಂಬಿದ್ದೆಲ್ಲವೂ ಕೂಡ ಹಿಂದೂ ವಿರೋಧಿಗಳನ್ನ. ಆ ಇಡೀ ಸಮಿತಿಯಲ್ಲಿ ಯಾರನ್ನು ತುಂಬಿದ್ರು? ನಂಗೆ 500 ಪುರ ಬೇಕು. ಯಾರನ್ನು ತುಂಬಿದ್ರು? ಹಿಂದೂ ವಿರೋಧಿಗಳನ್ನ. ತುಂಬಿದ್ದೆಲ್ಲ ರಾಷ್ಟ್ರೀಯತೆ ವಿರೋಧಿಗಳನ್ನ. ಯಾರು ದೇಶ ಮೊದಲು ಅಂತ ಹೇಳ್ತಾರೋ, ಈ ದೇಶ ಚೆನ್ನಾಗಾಗ್ಬೇಕು ಅಂತ ಹೇಳ್ತಾರೋ, ಅದಕ್ಕೆ ವಿರೋಧ ಇರೋರನ್ನೇ ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಟಿಯಲ್ಲಿ ಹಾಕೋದು. ಹೋಗ್ಲಿ, ಇಷ್ಟೆಲ್ಲ ಹಾಕಿದ ಮೇಲೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಫಾರ್ಮ್ ಆದ್ರೂ ಮಾಡ್ತಾರ ಅಂತ ಕೇಳಿದ್ರೆ ಇವತ್ತಿನವರೆಗೂ ಆಗಲಿಲ್ಲ. ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಮುಂದುವರಿತಾ ಇರಬೇಕಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಟ್ರಾ ಎಡಪಂಥೀಯ ಸರ್ಕಾರದ ಆಶ್ರಯದಲ್ಲಿ ಇವತ್ತು NEP ಕೂಡ ಇಲ್ಲ. ಹೋಗ್ಲಿ, SCP ಏನಾದ್ರೂ ಬರಲಿ, ಅತ್ಲಾಗ ಏನಾದ್ರೂ ಒಂದು ಸಿಗಲಿ ಅಂತ ಕೇಳಿದ್ರೆ ಇವತ್ತು SCP ಕೂಡ ಇಲ್ಲ. ಇವತ್ತು ಎರಡೂ ಇಲ್ಲ. ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಚರ್ಚೆ ವಿಷಯ. ಯಾಕೆ ಬರಬೇಕು ಅಂದ್ರೆ, ಇಬ್ರು ವ್ಯಕ್ತಿಗಳ ಮಧ್ಯದಲ್ಲಿ ಹೋರಾಟ ಅಲ್ಲ ಇದು, ಎರಡು ಪಕ್ಷಗಳ ಮಧ್ಯದಲ್ಲಿ ಹೋರಾಟ ಅಲ್ಲ. ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ದೇಶ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಾಮಾನ್ಯ ಜನರ ಹಿತ ಇರ್ಬೋದು, ಯಾವುದು ಕೂಡ ಅವರಿಗೆ ಪ್ರಮುಖನೇ. ಒಂದು ಕಡೆಯಿಂದ ಅತ್ಯಂತ ಕಡುವಾಗಿರ್ತಕ್ಕಂಥ ಭ್ರಷ್ಟಾಚಾರ, ಇನ್ನೊಂದು ಕಡೆಯಿಂದ ಸಂಪೂರ್ಣ ಎಡಪಂಥೀಯ ವಿಚಾರಧಾರೆಯವರು ಸರ್ಕಾರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಇವತ್ತು ನಿಯಂತ್ರಣ ಅಂತ. ಇನ್ನು ಮೂರನೇ ಕಡೆಯಿಂದ ಅವರಿಬ್ಬರ ಮಧ್ಯದಲ್ಲೇ ಇರ್ತಕ್ಕಂಥ ತಾಳ್ಮೆ ಕೊರತೆ. ಒಬ್ಬರಿಗೆ ತನ್ನ ಸ್ಥಾನ ಉಳಿಸ್ಕೊಳ್ತಕ್ಕಂಥ ಸಮಸ್ಯೆ ಆಗಿದ್ರೆ ಇನ್ನೊಬ್ಬರಿಗೆ ಹೇಗಾದ್ರೂ ಮಾಡಿ ಇನ್ನೊಂದು ಸ್ವಲ್ಪ ದಿನದೊಳಗೆ ಆ ಜಾಗದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತಕ್ಕಂಥ ಇನ್ನೊಬ್ಬರ ಪರಿಸ್ಥಿತಿ. ಇಬ್ಬರ ಕನಸಿಗೂ ಕೂಡ ಜೂನ್ 4ನೇ ತಾರೀಕು ಎಳ್ಳು ನೀರು ಬಿಡೋರಿದ್ದಾರೆ ರಾಜ್ಯದ ಮತದಾರ.